ಸೇರಿದಂತೆ ದೊಡ್ಡ ದೊಡ್ಡ ಧಾರಾವಾಹಿಗಳಲ್ಲಿ ಮಿಂಚಿರುವ ಜ್ಯೋತಿ ರೈ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡುತ್ತಿದ್ದಾರೆ. ಸದಾ ನಗುತ್ತಿರುವ ನಟಿ ತಮ್ಮ ಜೀವನದ ಕಹಿ ಘಟನೆಯನ್ನ ನೆನಪಿಸಿಕೊಂಡಿದ್ದಾರೆ. ನಾನು 8ನೇ ವಯಸ್ಸಿನಲ್ಲಿದ್ದಾಗ ತಂದೆಯನ್ನ ಕಳೆದುಕೊಂಡೆ. ನನ್ನ ತಮ್ಮ ತುಂಬಾ ಚಿಕ್ಕವನು. ನನ್ನ ತಾಯಿ ಕ್ಯಾನ್ಸರ್ ಪೇಷಂಟ್. ಹೀಗಾಗಿ ಚಿಕ್ಕ ವಯಸ್ಸಿಗೆ ಸಾಕಷ್ಟು ಜವಾಬ್ದಾರಿಗಳು ನನ್ನ ಕೈಯಲ್ಲಿತ್ತು. ಮದುವೆ ಆದ್ಮೇಲೆ ನನ್ನ ಜೊತೆನೇ ತಾಯಿ ಇದ್ದರು. ಇದ್ದಕ್ಕಿದ್ದಂತೆ ಕ್ಯಾನ್ಸರ್ ಹೆಚ್ಚಾಯಿತು. ಖರ್ಚು ಮಾಡುವುದಕ್ಕೆ ಹಣ ಇರಲಿಲ್ಲ. ಈಗಲೂ ನಾನು ಪಾರ್ಟಿ ಮಾಡಿಕೊಂಡು ಹಣ ಖರ್ಚು ಮಾಡಿರಲಿಲ್ಲ ಎಂದು ಖಾಸಗಿ ಸಂದರ್ಶನದಲ್ಲಿ ಮಾತನಾಡಿದ್ದಾರೆ. ತಾಯಿಗೆ ತುಂಬಾ ಅಟ್ಯಾಚ್ ಆಗಿದ್ದೆ. 2011ರಲ್ಲಿ ಅಗಲಿದರು. ಇಂದಿಗೂ ತಾಯಿ ಇಲ್ಲದೆ ಬದುಕುವುದು ಕಷ್ಟವಾಗುತ್ತಿದೆ. ತಾಯಿ ಇಲ್ಲ ಅಂದರೂ ಅವರ ನಂಬರ್ಗೆ ಕರೆ ಮಾಡುತ್ತಿದ್ದೆ. ಏನೋ ಮಿರಾಕಲ್ ಆಗುತ್ತೆ ಅನ್ನುವ ಭರವಸೆ ನನ್ನಲ್ಲಿತ್ತು. ಆ ಡಿಪ್ರೆಷನ್ನಲ್ಲಿ ಮಗುಗೆ ಪ್ಲಾನ್ ಮಾಡಿಕೊಂಡೆ. ತಾಯಿಗೆ ಮಗು ಆಸೆ ಇತ್ತು. ಇವತ್ತಿಗೂ ನೋವಿದೆ. ಅವರಿದ್ದಾಗ ಮಗು ಮಾಡಿಕೊಳ್ಳಬೇಕಿತ್ತು ಎಂದು. ನನ್ನ ಮಗ ಕೂಡ ಆಂಟಿಸಮ್. ಅವನಿಗೆ 30% ಆಂಟಿಸಮ್ ಇದೆ. ನನ್ನ ಮಗು ಹೇಗಿದ್ದರೂ ನನಗೆ ಖುಷಿನೇ. ಆದರೆ ಜನರಿಂದ ಸಪೋರ್ಟ್ ಸಿಗುವುದಿಲ್ಲ. ಎಲ್ಲರಿಗೂ ಹೆಚ್ಚಾಗಿ ನೋಡಿಕೊಳ್ಳಿ ಎಂದು ಹೇಳಲು ಆಗಲ್ಲ. ಆರಂಭದಲ್ಲಿ ನನ್ನ ಮಗ ಮಾತನಾಡುತ್ತಿರಲಿಲ್ಲ. ಸುಮ್ಮನಿರುತ್ತಿದ್ದ. ಆಗ ನಿನ್ನ ಮಗನಿಗೆ ಮಾತು ಬರುವುದಿಲ್ಲ ಹಾಗೆ ಹೀಗೆ ಎನ್ನುತ್ತಿದ್ದರು. ಈಗ ನನ್ನ ಮಗನಿಗೆ 10 ವರ್ಷ. ಯಾರೂ ಮಾತನಾಡದಷ್ಟು ಚೆನ್ನಾಗಿ ಇಂಗ್ಲಿಷ್ ಮಾತನಾಡುತ್ತಾನೆ. ನೆನಪಿನ ಶಕ್ತಿ ಹೆಚ್ಚಿದೆ. ಒಂದು ಸಲ ಹೇಳಿದ ಮಾತನ್ನ ಮರೆಯುವುದಿಲ್ಲ. ಅಷ್ಟು ಚೆನ್ನಾಗಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.